ಪ್ರಥಮ ನನ್ನ ವಿದೇಶ ಟೂರ್ ಮಾಡಿದ್ದು ಬಾಳೆ ಎಲೆ ದುಡ್ಡಲ್ಲಿ. ನಾವು ಮೊನ್ನೆ ಮಲೇಷ್ಯಾಕ್ಕೆ ಹೋಗಿ ಬಂದೆವು ಫ್ಯಾಮಿಲಿ. ಖಂಡಿತ ಫಸಲು ತೆಗಿಲಿಕ್ಕೆ ಸಾಧ್ಯ ಉಂಟು. ಇದು ನಾನು ಪ್ರಾಯೋಗಿಕವಾಗಿ ಯಶಸ್ಸನ್ನು ಕಂಡಂಥದ್ದು. ಒಬ್ಬ ಯುವ ಪ್ರಗತಿಪರ ಕೃಷಿಕ, ಸಾಮಾಜಿಕವಾಗಿ ಜೊತೆಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ, ಅದರ ಜೊತೆಯಲ್ಲಿ ತಮ್ಮ ಕೃಷಿ ಉದ್ಯಮವನ್ನು ಯಾವ ರೀತಿಯಾಗಿ ಬೆಳೆಸ್ಕೊಂಡು ಬಂದಿದ್ದಾರೆ, ಇವರ ಬಗ್ಗೆ ನಾವು ಮಾತಾಡ್ಸೋಣ. ತಮಗೆ ಗೊತ್ತಿದೆ ಇವರು ಯಾರು ಅಂತ ಹೇಳಿ ಕೂಡ ನಿಮಗೆಲ್ಲರಿಗೂ ಚಿರಪರಿಚಿತರು. ಇವತ್ತು ಅಮರಮುಡ್ನೂರು ಗ್ರಾಮ ಪಂಚಾಯತ್ನ ಒಬ್ಬ ಸದಸ್ಯರಾಗಿ, ಹಾಗೆ JCI ಅನ್ನುವಂಥ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಪ್ರತಿಷ್ಠಿತ ಹುದ್ದೆಯನ್ನು ಅಲಂಕರಿಸಿ ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು ಅಶೋಕ್ ಚೂಂತಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರ ಒಂದು ಜಮೀನಿನಲ್ಲಿ ಇವತ್ತು ಒಂದು ಪ್ರಾಯೋಗಿಕವಾಗಿ ಒಂದು ಕೃಷಿಯನ್ನು ಅವರು ಸಂಶೋಧನೆಯ ರೀತಿಯಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಇದನ್ನು ಸಂಶೋಧನೆ ಮಾಡ್ತಾ ಇದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಅದರ ಬಗ್ಗೆ ಮಾಹಿತಿಯನ್ನು ನಾವು ಅವ್ರ ಜೊತೆ ಕೇಳಿ ತಿಳ್ಕೊಳ್ಳೋಣ. ಸರ್ ಹೇಳಿ, ಇವತ್ತು ಏನು ಇದು ಯಾವ ಗ್ರಾಮಕ್ಕೆ ಸರ್ ಸೇರ್ತದೆ? ಮಡಿಕೇರಿ ತಾಲೂಕು ಚೆಂಬು ಗ್ರಾಮದ್ದು ಅಡಿಗಾರ ಅಂತ ಹೇಳುವಂಥ ಮನೆ. ಮೂಲತಃ ನನ್ನ ಅಜ್ಜ ಅಡಿಗಾರ ಹೊನ್ನಪ್ಪಗೌಡರು, ಪ್ರಗತಿಪರ ಕೃಷಿಕರು. ಅವರ ಒಂದು ಕೃಪೆಯಿಂದ ನಾವು ಈ ಹಂತಕ್ಕೆ ಬರಲಿಕ್ಕೆ ಆಯಿತು. ವಿಷಯ ಏನು ಅಂತ ಹೇಳಿದರೆ, ನಾನೊಂದು 2 ವರ್ಷದಿಂದ ಆಲೋಚನೆ ಮಾಡ್ತಾ, ಯಾಕೆಂದರೆ ಇಲ್ಲಿ ಇದು ಹೊಳೆ ಭಾಗ, ಅಡಿಯಲ್ಲಿ ಹೊಳೆಯ ಕಲ್ಲಿತ್ತು, ಮತ್ತು ಕಂಪ್ಲೀಟ್ ಇದು ಹೋಗಿತ್ತು ಎಲ್ಲ ಸುತ್ತಮುತ್ತ ಹಳದಿ ಅಂತ ಹೇಳಿದ್ರು. ಯಾಕೆ ಹಳದಿ ಅಂತೇಳಿ ನಾವು ಸುಮ್ಮನೆ ಕೂರ್ಬಾರ್ದು, ಒಂದು ಪ್ರಯತ್ನ ಮಾಡುವ ಅಂತೇಳಿ ಆಚೆ ವರ್ಷ 2 ವರ್ಷ ಮೊದಲು ಒಂದು ಹೊಸ ಪ್ರಯತ್ನ ಟ್ರೈ ಮಾಡಿದೆ. ಇದು ಸಾಮಾನ್ಯ ನಾವು ನಿಂತ ಜಾಗಕ್ಕಿಂತ 5-5.5 ಫೀಟ್ ನೆಲದ ಅಡಿ ಇತ್ತು. ಮಳೆಗಾಲದಲ್ಲಿ 1 ಅಥವಾ 2 ಬಾರಿ ಮಳೆ ಬಂದು ನೆರೆ ಬರ್ತಿತ್ತು ಈ ಜಾಗೆಗೆ. ಹಾಗಾಗಿ ಪ್ರಾರಂಭದಲ್ಲಿ ಏನು ಮಾಡಿದೆ ಅಂದರೆ, ಇದರ ಈ ಹೊಳೆಯಿಂದ ಆ ಕಡೆ ಸಾಮಾನ್ಯ 3 ಎಕರೆ ಗುಡ್ಡೆ ಇದೆ, ಅಲ್ಲಿಂದ ಒಂದು 800 ಲೋಡು, ಹತ್ರ 800 ಡಬಲ್ ಎಕ್ಸೆಲ್ ಗಾಡಿಯಲ್ಲಿ 800 ಲೋಡಷ್ಟು ಮಣ್ಣು ತಂದು ಈ ಭಾಗದಲ್ಲಿ 5.5 ಫೀಟು ಮುಂದೆ ಭಾಗದಲ್ಲಿ ಹೊಳೆ ಬದಿ ಇದೆ, ಅಲ್ಲಿ ಒಂದು 7 ಫೀಟಷ್ಟು ಮಣ್ಣು ತುಂಬಿಸಿದ ಮೇಲೆ ಅಡಿಕೆ ಕೃಷಿಯೇ ಮಾಡುವ ಅಂತೇಳಿ. ಯಾಕೆಂದರೆ ನಾವು ಮೂಲತಃ ಕೃಷಿಕರು, ಅಡಿಕೆಯಲ್ಲಿ ಇದು ಮಾಡಿದ್ದು. ಮತ್ತು ಒಂದು ಪ್ರಾಯೋಗಿಕವಾಗಿ ಯಾಕೆ ಸಕ್ಸಸ್ ಆಗೋದಿಲ್ಲ ಅಂತ ಹೇಳುವಂಥ ಪ್ರಯತ್ನಕ್ಕೆ ಹೊರಟದು. ದೇವರ ದಯೆಯಿಂದ ಈಗದ ಈ ಗಿಡ ನೋಡಿ, ಇದು 1 ವರ್ಷ 3 ತಿಂಗಳ ಗಿಡ. ಈ ಗಿಡವನ್ನು ನೋಡಿದರೆ ಇನ್ನು 2 ವರ್ಷದಲ್ಲಿ ಖಂಡಿತ ಇದು ಫಸಲು ಬರ್ತದೆ. ಅದರ ಆ ಸಂದರ್ಭದಲ್ಲಿ ಜೊತೆಯಾಗಿ ನಮ್ಮ PN ಭಟ್ರವರು ಅವರದ್ದು ಆರ್ಟಿಕಲ್ ಸುದ್ದಿ ಪತ್ರಿಕೆಯಲ್ಲಿ ನೋಡಿದ್ದೆ. ಅದು ಸಹ ನನಗೆ ಪೂರ ಸ್ಪಂದನೆ ಆಯಿತು, ಅದು ನನಗೆ ಪ್ರೋತ್ಸಾಹ ಆಯಿತು ಪ್ರಯತ್ನ ಮಾಡಲಿಕ್ಕೆ. ಬಟ್ ಭಾಗಶಃ ಸಕ್ಸಸ್ಸನ್ನು ಕಾಣ್ತಾ ಇದ್ದೇನೆ ಈಗ. ಓಕೆ ಸರ್, ನೀವು ಹೇಳ್ತಾ ಇದ್ದೀರಿ ಈಗ 2 ಅಂದರೆ ಈಗ ಈ ಗಿಡಗಳಿಗೆ 1 ವರ್ಷ 3 ತಿಂಗಳಾಯಿತು ಅಂತ. ಬಟ್ ಈ ಹಿಂದೆ ಇದಕ್ಕೆ ಮಣ್ಣು ತುಂಬಿಸಿ ಈ ಗಿಡ ನೆಡಬೇಕಾದ್ರೆ ಇದಕ್ಕೆ ಇಂಥದ್ದೇ ರೀತಿಯ ಗಿಡಗಳು, ಈ ರೀತಿಯ ಜಾತಿಯ ಗಿಡಗಳು ಬೇಕು ಅಂತ ಹೇಳುವಂಥದ್ದು ಏನಾದರೂ ಆಯ್ಕೆ ಯಾವುದಾದ್ರೂ ಮಾಡಬೇಕು ಅಂತ? ಇಲ್ಲ, ಇದು ಮತ್ತೊಂದು ಒಳ್ಳೆಯ ವಿಚಾರ. ಯಾಕೆಂದರೆ ಈ ಗಿಡ ನನ್ನ ಮನೆಯಲ್ಲೇ ಬೆಳೆದಂಥ ಗಿಡದು 12 ವರ್ಷಕ್ಕಿಂತ, ಯಾಕೆಂದರೆ CPCR ವಿಟ್ಲದವ್ರು ಹೇಳಿದಾಗೆ 12 ವರ್ಷ ಫಸಲು ಬಂದ ಮೇಲೆ ಬೀಜ ಆಯ್ಕೆ ಪ್ರಕ್ರಿಯೆ ಮಾಡಬೇಕು ಅಂತೇಳಿ. ನಮ್ಮಲ್ಲಿ ಹಾಗೆ ಇಂಟರ್ಮಂಗಳ ತಳಿಯಲ್ಲಿ ಸಾಮಾನ್ಯ 4-5 ಗೊಂಚಲು ಇರ್ತಕ್ಕಂಥ ಗಿಡಗಳಿಂದ ಆಯ್ಕೆ ಮಾಡಿ ಅದನ್ನು ಮಾಡಿದಂಥ ಸಸಿ, ಅದನ್ನು ಇಲ್ಲಿ ಪ್ಲಾಂಟಿಂಗ್ ಮಾಡಿದ್ದು. ಓಕೆ, ಆನಂತರ ಇದಕ್ಕೆ ನೀರಿನ ವ್ಯವಸ್ಥೆ ಅದು ಹೇಗೆ ಬೇಕಾಗ್ತದೆ? ಮತ್ತು ಬೇರೆ ಏನಾದರೂ ರಾಸಾಯನಿಕ ಗೊಬ್ಬರ ಅಥವಾ ತಾವು ಸಾವಯವ ಗೊಬ್ಬರ, ಯಾವ ರೀತಿಯ ಗೊಬ್ಬರಗಳನ್ನು ಇದಕ್ಕೆ ಬಳಸ್ತೀರಿ ಅನ್ನೋಂಥದ್ದು? ಇಲ್ಲ, ಇದು ಏನಾಗಿದೆ ಅಂದರೆ, ಪ್ರಾರಂಭದಲ್ಲಿ ಕಂಪ್ಲೀಟ್ ಮಣ್ಣು ಹಾಕಿ ಲೆವೆಲ್ ಮಾಡಿದೆವು. ಲೆವೆಲ್ ಮಾಡಿದ ಮೇಲೆ 3 ಫೀಟ್ ಟ್ರಂಚ್ ಹೊಡೆದೆವು, ಸಣ್ಣ ಹಿಟಾಚಿಯಲ್ಲಿ ಟ್ರಂಚ್ ಹೊಡೆದು ಒಂದು ಅಡಿಕೆ ಗಿಡ ಖಾಲಿ ಕೊಂಗೊಟ್ಟಲ್ಲಿ ಗುಂಡಿ ಮಾಡಿ ನಾವೇ ಮತ್ತೊಂದಿಬ್ಬರು ಸೇರಿಕೊಡು ಇಡೀ ಇಷ್ಟು ಗಿಡಗಳನ್ನು ನಟ್ಟದ್ದು. ಒಂದು ಕೊಂಗೊಟ್ಟಲ್ಲಿ ಗಿಡ ನಟ್ಟೆವು, ಪಕ್ಕದಲ್ಲಿ ಬಾಳೆ ವಿಚಾರ ಮತ್ತೆ ಹೇಳ್ತೇನೆ.
ಕೊಟ್ಟಿದ್ದೇನೆ. ಮತ್ತು ಗೊಬ್ಬರ ಕೋಳಿ ಗೊಬ್ಬರ ಮಾತ್ರ ಕೊಟ್ಟದ್ದು, ಬೇರೆ ಯಾವುದು ಕೊಡಲಿದೆ ಇದಕ್ಕೆ. ಕೋಳಿ ಗೊಬ್ಬರ ಕೊಟ್ಟಿದೆ. ಈಗ ಸ್ವಲ್ಪ ಎಲೆ ಚುಕ್ಕಿದು ಪ್ರಭಾವ ಇತ್ತು, ಹಾಗಾಗಿ ಬೀನಸ್ ಕೊಡಬೇಕು ಅಂತ ಹೇಳಿದರು. ಅದೊಂದು ಸ್ಪ್ರೇ ಕೊಟ್ಟ ಮೇಲೆ ಈಗ ಉಳಿದ ಈ ಮೇಲೆ 3 ಏನು ಚಿಗುರು ಬಂದಿದೆ, ಅದು ಕ್ಲೀನಾಗಿ ಗ್ರೀನಿಶ್ ಆಗಿ ಬಂದಿದೆ. ಮತ್ತು ಬೇರೆ ಯಾವುದೇ ರಾಸಾಯನಿಕ ಇಷ್ಟವರೆಗೆ ಇದಕ್ಕೆ ಕೊಡಲಿಲ್ಲ. ಕೇವಲ ನೀರಿನ ವ್ಯವಸ್ಥೆ ಹೇಗೆ ಮಾಡ್ತೀರಿ ಅಂತ? ನೀರಿನ ವ್ಯವಸ್ಥೆ ಸಾಮಾನ್ಯ ಸ್ಪ್ರಿಂಕ್ಲರ್, ಆಲ್ರೆಡಿ ಇಲ್ಲಿ ಪಂಪ್ ಸೆಟ್ ಇದೆ, IP ಸೆಟ್ ಇದೆ, ಅದರದಲ್ಲಿ ಹೊಳೆಯಿಂದಲೇ ನೀರು ಬರ್ತದೆ, ಮುಂದಿನಲ್ಲಿ ಇದ್ದದ್ದು. ಅದನ್ನು ವಾರದಲ್ಲಿ ಒಂದು ಬಾರಿ ಕೊಡೋದು. ಒಂದು ವೇಳೆ ನೀರಿನ ಕಮ್ಮಿ ಆಯ್ತಂದರೆ ನೈಟ್ ಬಂದು ನಾವು ನೈಟ್ ಬಂದು ಫುಲ್ ಬೆಳಿಗ್ಗೆ ರಾತ್ರಿ ಸ್ಟಾರ್ಟ್ ಮಾಡಿದರೆ ಬೆಳಿಗ್ಗೆ ಕಂಪ್ಲೀಟ್ ಇದನ್ನು ಮಾಡ್ತದೆ. ಮತ್ತು ನಿಮಗೆ ಕಾಣ್ತದೆ ಮಣ್ಣು 3 ಫೀಟ್ ಆಗಿದೆ. ಈಗ ಮೊನ್ನೆ ಕಳೆದ ವಾರ ಲೇಬರ್ ಮಾಡಿ ಪ್ರತಿ ಬುಡಕ್ಕೆ ಸಾಮಾನ್ಯ 6ರಿಂದ 7 ಇಂಚಷ್ಟು ಮಣ್ಣನ್ನು ಕೂಡಿದೆ. ಈ ಟ್ರಂಚ್ ಮುಚ್ಚು 3 ವರ್ಷದಲ್ಲಿ ಹಂತವಾಗಿ ಪ್ರಾರಂಭದಲ್ಲಿ ಇಷ್ಟು ಕೆಲಸ ಆಯಿತು. ಬರುವ ವರ್ಷ ಒಂದು ಸ್ಟೆಪ್ ಇಳಿಲಿಕ್ಕೆ ಉಂಟು. 3ನೇ ಹಂತದಲ್ಲಿ ಹಿಟಾಚಿ ತಂದು ಕಂಪ್ಲೀಟ್ ಲೆವೆಲ್ ಮಾಡುವಂಥ ಪ್ಲ್ಯಾನ್ ಖಾಲಿ ಗಿಡಗಳಿಗೆ. ಆಗ ಆ ಗಿಡವು ಬಲಿಷ್ಠ ಆಗಿರ್ತದೆ. ಓಕೆ, ಈಗ ಈ ಅಡಿಕೆ ಗಿಡದ ನಡುವೆ ಈ ಬಾಳೆ ಗಿಡಗಳನ್ನು ಕೂಡ ನೆಡ್ತಾ ಇದ್ರಿ. ಇದರ ಬಗ್ಗೆ ನೀವು ಹೇಳೋದು ಅದು ಹೇಗೆ ಅನ್ನುವಂಥದ್ದು? ಆಗಲೇ ಹೇಳಿದಂತೆ ನಾನು ಒಬ್ಬರು ಆಗಿದ್ದುಕೊಂಡು ಜನಪ್ರತಿನಿಧಿ ಆಗಿದ್ದುಕೊಂಡು ಇವತ್ತು ಕೃಷಿಯಲ್ಲಿ ತೊಡಗಿಸಿಕೊಂಡು ಈಗ ನಾನು ಆಗಲೇ ಹೇಳಿದಂತೆ ಅಡಿಕೆ ಕೃಷಿಯ ಬಗ್ಗೆ ಅವರು ವಿವರಣೆ ಕೊಟ್ಟರು. ಆದರೆ ಇಲ್ಲಿ ಒಂದು ಭಾಳಷ್ಟು ವಿಶೇಷತೆ ಏನು ಅಂತ ಹೇಳಿದರೆ, ಅಡಿಕೆ ಕೃಷಿಯ ಮಧ್ಯಭಾಗದಲ್ಲಿ ಬಾಳೆ ತೋಟವನ್ನು ಹಾಕಿದ್ದಾರೆ. ಇದು ಹೇಗೆ ಸಾಧ್ಯ ಅಂತ, ಇದರಲ್ಲಿ ಹೇಗೆ ಇವರು ಆದಾಯವನ್ನು ಕಳಿಸ್ಕೊಳ್ತಾರೆ? ಈ ಬಾಳೆ ತೋಟ ಹಾಕೋದ್ರಿಂದ ಅಡಿಕೆ ತೋಟಕ್ಕೆ ಹಾನಿ ಆಗ್ತದಾ, ತೊಂದರೆ ಆಗ್ತದಾ, ಅಥವಾ ಈ ಬಾಳೆ ತೋಟದಿಂದಲೇ ಇವರಿಗೆ ಜಾಸ್ತಿ ಅಡಿಕೆ ತೋಟಕ್ಕಿಂತಲೂ ಹೆಚ್ಚಿನ ಆದಾಯ ಬರ್ತದಾ? ಇದ್ರ ಗುಟ್ಟೇನು ಅನ್ನುವಂಥದ್ದು ನಮಗೆ ಕೂಡ ಗೊತ್ತಿಲ್ಲ. ಸೊ ಅದಕ್ಕಾಗಿ ನಾವು ಅಶೋಕ್ ಚುಂತಾರ್ ಅವ್ರ ಜೊತೆ ಮಾತಾಡ್ಸೋಣ. ಸರ್, ಇದು ಹೇಗೆ ಅನ್ನುವಂಥದ್ದು? ಈಗ ಆಗಲೇ ನೀವು ಹೇಳಿದ್ರಿ ಮಣ್ಣನ್ನು ಹಾಕಿ ಅಡಿಕೆ ತೋಟ ಹೊಸ ಕೃಷಿಯನ್ನು ಮಾಡಿದ್ರಿ. ಆದರೆ ಅದರ ಆ ಒಂದು ಅಡಿಕೆ ತೋಟದ ಮಧ್ಯಭಾಗದಲ್ಲಿ ಇವತ್ತು ಭಾಳಷ್ಟು ಬಾಳೆ ತೋಟವನ್ನು ಬೆಳೆಸಿದ್ರಿ. ಆ ಬಾಳೆ ತೋಟದಲ್ಲಿ ನನಗೆ ಬಾಳೆಗೊನೆಗಿಂತಲೂ ಜಾಸ್ತಿ ಬಾಳೆ ಎಲೆ ಕಾಣ್ತಾ ಇದೆ. ಇದ್ರ ವಿಚಾರ ಏನು ಅನ್ನುವಂಥದ್ದು? ಆ್ಯಕ್ಚುಲಿ ಒಂದು ಅಡಿಕೆ ಗಿಡ ನೆಡುವಾಗ ಅದಕ್ಕೆ ಶೇಡ್ ಏನಾದರೂ ಬೇಕಾಗ್ತದೆ. ಕೆಲವು ತೊಗರಿ ಅಥವಾ ಆ ರೀತಿ ಜೋಳವ ಆ ರೀತಿ ಏನಾದರೂ ಬೆಳೆಸ್ತಾರೆ. ಆದರೆ ನನಗೆ ಕಾಣಿಸಿತು ಇಷ್ಟು ಹಾಕುವಾಗ, ಅಂದರೆ ಇದು ಭಯಂಕರ ಬಿಸಿಲಿರುವಂಥ ಜಾಗೆ, ಬೇಸಿಗೆಗಾಲದಲ್ಲಿ ತಡಿಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಏನಾಯ್ತು ಅಂದರೆ ಇದಕ್ಕೆ ಬಾಳೆ ಹಾಕುವಂಥ ಆಲೋಚನೆ ಬಂದೆ. ಆಗ ಏಕಾಏಕಿ ನನಗೆ ಗಿಡ ಇಷ್ಟು ಹತ್ರ 1000 ಅದರ ಸಸಿ ಬೇಕು ಅಂತ ಹೇಳುವಾಗ ಸಿಗಲಿಲ್ಲ. ಸೀದಾ ಪೇತ್ರಿ ನಮ್ಮ ಆತ್ಮೀಯರಿದ್ದಾರೆ ನರ್ಸರಿಯವರು, ಅಲ್ಲಿ ನಮ್ಮ ಬ್ರಹ್ಮವರದ ಪೇತ್ರಿಯಲ್ಲಿ ಅನ್ನಪೂರ್ಣ ನರ್ಸರಿ ಇದ್ದಾರೆ. ಅಲ್ಲಿ ಹೋದಾಗ ನನಗೆ ನೇಂದ್ರ ಈಗ ಗಿಡ ಸಸಿಗೆ ಟಿಶ್ಯೂ ಕಲ್ಚರ್ ಸಸಿಗೆ ಹೋದವ. ಅಲ್ಲಿ ಹೋದಾಗ ಅವ್ರು ಹೇಳಿದರು, ನಾವು ಪುಟ್ಟುಬಾಳೆ, ಅಂದರೆ ನಾವೇನು ಕದಳಿಯನ್ನು ಪುಟ್ಟುಬಾಳೆ ಅಂತೇಳಿ ಕರೀತಾರೆ, ಪುಟ್ಟುಬಾಳೆ ಇದೆ ಅಂತೇಳಿ. ಹಾಗೆ ಅಲ್ಲಿ ನಾನು ಡಿಸಿಷನ್ ಚೇಂಜ್ ಮಾಡಿ ಕದಳಿ ಹಾಕುವ, ಯಾಕೆಂದರೆ ಎಲ್ಲ ಕಡೆ ನೇಂದ್ರ ಇದೆ, ಕದಳಿ ಹಾಕುವ ಅಂತೇಳೋ ಉದ್ದೇಶಕ್ಕೆ 1300 ಸಸಿಗಳನ್ನು ₹25 ಒಂದು ಸಸಿಗೆ ಅಷ್ಟು ಕೊಟ್ಟು ತಂದ ಮೇಲೆ ನಟ್ಟಾಯಿತು, ಒಳ್ಳೆ ಬಂತು. ಒಂದು ದಿವಸ ಸುಳ್ಯಕ್ಕೆ ಹೋದಾಗ, ಸುಳ್ಯದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಮಗೆ ನೋಡಿರು ನಮ್ಮ ಚೊಕ್ಕಾಡಿಯವರು ಲಕ್ಷ್ಮೀ ಹೋಟೆಲ್, ಅಲ್ಲಿ ಬಾಳೆ ಎಲೆ ಊಟ ಕೊಡ್ತಾಯಿದ್ರು. ನಾನು ಆ ದಿವಸ ಅಲ್ಲಿ ನಾವು ಮೀನೂಟವು ಮಾಡಿದ್ದೇವೆ. ಮಾಡಿ ಆಗೋ ಅವರಲ್ಲಿ ಕೇಳಿದೆ, ಹೀಗೆ ನಮ್ಮಲ್ಲಿ ಸಹ ಬಾಳೆ ಉಂಟು, ತನ್ನಿ, ಈಗ ಭಯಂಕರ ಡಿಮಾಂಡ್ ಅಂತ ಹೇಳಿದರು. ಅಲ್ಲಿಂದ ಪ್ರಾರಂಭ ಆದ. ಅವರು ಏನು ಒಂದು ಪಾಸಿಟಿವ್ನೆಸ್ ಕೊಟ್ಟರೆ ಅಲ್ಲಿಂದ ಫಸ್ಟ್ 500 ಎಲೆ ಅವರಲ್ಲಿಗೆ ಹಾಕಿದೆ. ಎಸ್, ಓಕೆ ಅಶೋಕಣ್ಣ, ಈಗ ಏನು ಅಂತ ಹೇಳಿದರೆ ನೀವು ಹೇಳ್ತೀರಿ ನೇಂದ್ರ ಬಾಳೆ ಗಿಡ ಹಾಕಿದರೆ ಅದರಲ್ಲಿ ಬಾಳೆ ಗೊನೆ ಮಾತ್ರ ಸಿಗೋದು ಅಂತಲ್ಲ, ಅಥವಾ ಕದಳಿ ಬಾಳೆ ಗಿಡ ಹಾಕಿದರೆ ಬಾಳೆ ಎಲೆ ಕೂಡ ಅದಕ್ಕೆ ನಾನು ವಿಚಾರ ಬರ್ತೇನೆ. ಯಾಕೆಂದರೆ ಅಲ್ಲಿವರೆಗೆ ನನಗೆ ಬಾಳೆ ಎಲೆಯಲ್ಲಿ ಇನ್ಕಮ್ ತೆಗಿಬೋದು ಅಂತೇಳಿ ಗೊತ್ತಿರಲಿಲ್ಲ, ಅಂದರೆ ಇಷ್ಟು ಇನ್ಕಮ್ ತೆಗಿಬೋದು ಅಂತ ಗೊತ್ತಿರಲಿಲ್ಲ. ಈಗ ಸರಾಸರಿ ವಾರಕ್ಕೆ 4ರಿಂದ 5 ಸಾವಿರ ಇನ್ಕಮ್ ಇದೆ ಬರೀ ಬಾಳೆ ಎಲೆಯಿಂದ. ಬರೀ ಬಾಳೆ ನೋಟ್ ದ ಪಾಯಿಂಟ್. ಯಾಕೆಂತ ಹೇಳಿದರೆ ನಾವೆಲ್ಲರೂ ಕೂಡ ಬಾಳೆ ಗಿಡ ನಡಬೇಕಾದ್ರೆ ಅಲ್ಲಿ ಲೆಕ್ಕ ಹಾಕುವಂಥದ್ದು ಬಾಳೆ ಗೊನೆಯ ಬಗ್ಗೆ. ಅಶೋಕಣ್ಣ ಹೇಳ್ತಾ ಇದ್ದಾರೆ, ಬಾಳೆ ಗೊನೆ ಮಾತ್ರವಲ್ಲ, ಬಾಳೆ ಎಲೆಯಿಂದ ನಾನು ಆದಾಯವನ್ನು ಎಷ್ಟು ಅಂತ ಹೇಳಿದ್ರಿ ಸರ್? ವಾರಕ್ಕೆ ಕನಿಷ್ಠ 5ರಿಂದ 6 ಸಾವಿರ. ಯಾಕೆಂದರೆ ಈಗ 8 ಹೋಟೆಲಿಗೆ ನಂದು ಡೈಲಿ ಸಪ್ಲೈ, ವಾರದಲ್ಲಿ 2 ದಿನ ಸಪ್ಲೈ ಇದೆ. ಉದಾಹರಣೆಗೆ ನಿನ್ನೆ ಇತ್ತು, ಅದರಲ್ಲಿ ವಿಶೇಷವಾಗಿ ಯಾವುದು ಫಂಕ್ಷನ್ ಮದುವೆ ಕಾರ್ಯಕ್ರಮಗಳು ಬಂದರೆ ₹4ರಿಂದ ₹5 ಒಂದು ಎಲೆಗೆ ಸಿಗ್ತದೆ. ಈ ಹೋಟೆಲಿಗೆ ಹೋಗುವಾಗ ₹1.5-2 ಎವರೇಜ್ ಒಂದು ಎಲೆಗೆ ಸಿಗ್ತದೆ. ಅಂದರೆ ಸಾಮಾನ್ಯ 20 ಇಂಚು ಒಳಗಿನ, 18ರಿಂದ 20 ಇಂಚು ಒಳಗಿನ ಎಲೆ ತುಂಡಿಗೆ ಅಷ್ಟು ಸಿಗ್ತದೆ. ಅಲ್ಲ, ಈ ಬಾಳೆ ಎಲೆಗೆ ಸೂಕ್ತವಾದಂಥ ಗಿಡ ಕದಳಿಯೇ ಅಥವಾ ನೇಂದ್ರವೂ ಆಗ್ತದಂತ? ಅಲ್ಲ, ಅದು ಆ್ಯಕ್ಚುಲಿ ಏನಾಗಿದೆ, ನಮ್ಮ ಕಲ್ಚರ್ ಪ್ರಕಾರ, ತುಳುನಾಡ ಕಲ್ಚರ್ ಪ್ರಕಾರ ಕದಳಿ ಎಲೆಯೇ ಎಲ್ಲ ಇದಕ್ಕೆ ಯಾವುದು ಊಟ ದೇವಕ್ರಿಯೆಗಳಿಗೆ, ಏನು ನಮ್ಮ ದೇವಕ್ರಿಯೆಗಳಿಗೆ ಉಪಯೋಗ ಆಗೋದು ಕದಳಿ ಎಲೆ. ಹಾಗಾಗಿ ಇದು ಅನಿರೀಕ್ಷಿತವಾಗಿ ಕದಳಿ ಹಾಕಿದ ಮೇಲೆ ಮತ್ತೊಂದು ಸಂತಸ ವಿಚಾರ, ನಾನು ಇದೇ ದುಡ್ಡಲ್ಲಿ ಮಲೇಷ್ಯಾಕ್ಕೆ ಹೋಗಿ ಬಂದಿದ್ದೇನೆ. ನಾವು ಫ್ಯಾಮಿಲಿ ಲಾಸ್ಟ್ ಟೈಮ್ ಹೋದ ಟ್ರಿಪ್ಪಿಗೆ. ಯಾಕೆ ಇಲ್ಲಿವರೆಗೆ ನನಗೆ ಹತ್ರ 1 ಲಕ್ಷ, 1.5 ಲಕ್ಷದಿಂದ 1,70,000 ಖಾಲಿ ಎಲೆಯಲ್ಲಿ ಇನ್ಕಮ್ ಬಂದಿದೆ.
ಎಷ್ಟು ಎಷ್ಟು ಅವಧಿ? 1 ವರ್ಷ 3 ತಿಂಗಳಲ್ಲಿ 1,60,000 1,70,000 ರೂಪಾಯಿ ನಾನು ಇದರಲ್ಲಿ ಇನ್ಕಮ್ ತೆಗೆದಿದ್ದೇನೆ. ಓಕೆ, ಈಗ ನೀವು ಹಾಕಿರುವಂಥ ಬಾಳೆ ಗಿಡ ಎಷ್ಟು ಎಕರೆ ಜಾಗದಲ್ಲಿ ಇದೆ, ಎಷ್ಟು ಗಿಡಗಳಿವೆ? ಈಗ ನಾನು ಹಾಕಿದ್ದು 1,000 ಗಿಡ ಹಾಕಿದ್ದಿಲ್ಲಿ. ಈಗ ಹತ್ರ ಒಂದು ಬುಡದಲ್ಲಿ 4 ಅಥವಾ 5 ಎವರೇಜ್ ತೆಗೆದ್ರೆ 5ರಿಂದ 6,000 ಬಾಳೆ ಗಿಡ ಇಲ್ಲಿದೆ ನಾನು ಮನೆಯಲ್ಲಿ ಸಾಕಿದ್ದೇನೆ. ಟೋಟಲ್ ಅಷ್ಟು 6ರಿಂದ 7,000 ಬಾಳೆ ಗಿಡಗಳು ನನ್ನಲ್ಲಿ ಸಸಿಗಳಿವೆ. ಹೌದು. ಮತ್ತೊಂದು ನಮಗೇನು, ಯಾಕೆಂದರೆ ಈ ಅಡಿಕೆ ಗಿಡ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಕಾರಣ ಹೈಯೆಸ್ಟ್ ನೈಟ್ರೋಜನ್ ಮತ್ತು ಪೊಟ್ಯಾಷ್ ಕಂಟೆಂಟ್ ಬಾಳಿನ ದಂಡಿನಲ್ಲಿದೆ. ಅದರ ಪೂರಕವಾಗಿ ಇನ್ನೊಂದು ಹೇಳೋದಿದ್ದರೆ, ಈಗ MB ಸದಾಶಿವರು ನಮ್ಮ ಮೊನ್ನೆ ತಾನೇ ಮಾತಾಡಿ ಹೇಳಿದರು, ಓಷನ್ ಪರ್ಲ್ ಮತ್ತು ಮಂಗಳೂರಿನ 2 ಪ್ರತಿಷ್ಠಿತ ಹೋಟೆಲ್ಗಳಿಗೆ ಆ ಒಳಗಿನ ಬಾಳೆ ದಂಡು ಇದೆಯಲ್ಲ ಅದರ ಬೇಡಿಕೆ ಇದೆ ಅಂತೇಳಿ ಈಗ ಬರುವಾರದಲ್ಲಿ ಅವರನ್ನು ಸಂಪರ್ಕ ಮಾಡಿ ಏನು ಈ ಕಟಾವಿಗೆ ಬಂದಿದೆ, ಗೊನೆ ಕಟಾವಿಗೆ ಬಂದಿದೆ, ಆ ದಂಡನ್ನು ಸಹ ಮಾರ್ಕೆಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ಓಕೆ, ಈಗಾಗಲೇ ನೀವು ಹೇಳಿದಂಥ ಮಾಹಿತಿಯ ಪ್ರಕಾರ ಇಷ್ಟೊಂದು ಆದಾಯ ತೆಗಿಬೇಕು ಅಂತಂದರೆ ಅಲ್ಲಿ ಕೆಲಸದ ಆಳುಗಳು ಬೇಕಾಗ್ತದೆ. ಎಷ್ಟು ಜನ ಬೇಕಾಗ್ಬೋದು? ಅದೇ ನನ್ನ ಪ್ರಾರಂಭಿಕ ಇನ್ವೆಸ್ಟ್ಮೆಂಟ್ 4,5 ಲಕ್ಷ. ಇಷ್ಟು ಪ್ರಾಜೆಕ್ಟ್ ಹಾಕಲಿಕ್ಕೆ ಪ್ರಾರಂಭದಲ್ಲಿ ಲೆವೆಲ್ ಮಾಡಿ 6ರಿಂದ 7 ಫೀಟ್ ಮಣ್ಣು ಹಾಕಿ ಪ್ಲಸ್ ಟ್ರಂಚ್ ಹೊಡೆದು ಗಿಡ ನಡುವವರೆಗೆ 4,5 ಲಕ್ಷ ಇನ್ವೆಸ್ಟ್ಮೆಂಟ್ ಆಗಿದೆ. ಅದರ ಜೊತೆ ಕೂಲಿ ಕೆಲಸ ಅಂದರೆ ಆಳುಗಳ ಬಗ್ಗೆ ಮಾಮೂಲಿಯಾಗಿ ನಮ್ಮ ಕಾಯಂ ಒಬ್ಬರು ಇಲ್ಲೇ ಇದ್ದಾರೆ, ಪುಷ್ಪಕ್ಕ ಅಂತೇಳಿ, ಅವರು ಸೇರಿಕೊಳ್ತಾರೆ. ಇಲ್ಲ ಇದ್ದರೆ ಯಾಕೆಂದರೆ ಇದಕ್ಕೊಂದು ಟ್ಯಾಪಿಂಗ್ನಾಗಿ ಇದಕ್ಕೊಂದು ಲಿಮಿಟೇಷನ್ ಇದೆ. 10 ಗಂಟೆ ಮೊದಲು ನಾವು ಕಟಾವು ಮಾಡಬೇಕು, ಸಂಜೆ 3 ಗಂಟೆ ಮೇಲೆ ಮಾಡಬೇಕಷ್ಟೇ. ಈ ಸಮಯ ಗ್ಯಾಪಲ್ಲಿ ಎಕ್ಸ್ಪರ್ಟ್ಗಳೇ ಸಿಗಬೇಕು. ಹಾಗಾಗಿ ನಾವೇ ಸಾಮಾನ್ಯ ಬೆಳಿಗ್ಗೆ 5:30 6 ಗಂಟೆಗೆ ಎದ್ದು ನಾವಿಬ್ಬರು ಬರ್ತೇವೆ, ಬಂದು 10 ಗಂಟೆವರೆಗೆ ಈ ಕೆಲಸ ಮಾಡ್ತೇವೆ. ಈಗ ಇವತ್ತು ಸಹ ಹಾಗೆ ಆಲ್ರೆಡಿ 1,500 ಎಲ್ಲ ಕೊಯ್ದಾಗಿದೆ. ಇನ್ನು 1,000 ಎಲೆ ಸಂಜೆ ಒಳಗೆ ಆಗ್ತದೆ. 2ರಿಂದ 2,500 ಇವತ್ತು ನಮ್ಮ ಎಲೆ ಕಟಾವಾಗಿ ಸಿಗ್ತದೆ. ಸಂಜೆಗೆ ಆಗುವ ನಮ್ಮ ಇವತ್ತಿನ ಆದಾಯ 3,500ರಿಂದ 4,000. ಇದನ್ನು ಸಪ್ಲೈ ಹೇಗೆ ಮಾಡ್ತೀರಿ? ಅಂದರೆ ಬೇಡಿಕೆಗೆ ಅನುಗುಣವಾಗಿ ಅವರಿಗೆ ಮುಟ್ಟಿಸಬೇಕು. ಇದನ್ನು ನೀವೇ ಮಾಡ್ತೀರಾ ಅಥವಾ ಬೇರೆ ಅವರೇ ಬರ್ತಾರಾ ಅಥವಾ ಬೇರೆ ಏನಾದರೂ ಏಜೆಂಟ್ ಮುಖಾಂತರ? ಅದರಲ್ಲಿ ಏಜೆಂಟ್ ಮುಖಾಂತರ ಹೋಗೋದಿದ್ರೆ ಅವರು ಒಂದು ಎಲೆಗೆ 60ರಿಂದ 70 ಪೈಸೆ ಅವರೇ ಕಟ್ ಮಾಡಿ ತಗೊಂಡೋಗ್ತಾರೆ. ಈಗ ತಿಂಗಳಲ್ಲಿ 2 ಸರ್ತಿ ಮಂಗಳೂರಿಗೆ ಸಪ್ಲೈ ಮಾಡಲಿಕ್ಕೆ ಏಜೆಂಟ್ಗಳು ಬರ್ತಾರೆ. ಅವರು ಹತ್ರ 8,000 10,000 ಎಲೆ ಕಟಾವು ಮಾಡಿ ಅವರೇ ತಗೊಂಡೋಗ್ತಾರೆ. ನಾವು ಲೆಕ್ಕ ಮಾಡುವಾಗ ಒಟ್ಟಿಗಿದ್ರೆ ಆಯಿತು. ಒಂದು ವೇಳೆ ನಾವೇ, ಈಗ ಉದಾಹರಣೆಗೆ ಇವತ್ತಿದ್ದು ನಾವೇ ಮಾರ್ಕೆಟ್ ಮಾಡುವಂಥದ್ದು, ಪುತ್ತೂರಿಗೆ ಬೇಡಿಕೆ ಇದೆ, 3,000 ಎಲೆ ಬೇಡಿಕೆ ಇದೆ, ನಾವು ಬೇಡಿಕೆ ಬಂದಿದ್ದೇವೆ, ಅವರು ಅಲ್ಲಿ ತಲುಪಿಸಿ ಕೊಟ್ಟರೆ ₹1.60 ₹1.70 ಕೊಡ್ತಾರೆ. ಹಾಗೆ ಅದು ಈಗ ಸೀಸನ್ ಇನ್ನು ಏರ್ಬೋದು ಅಂತ ನಿರೀಕ್ಷೆ. ಮಂಗಳೂರಿಗೆ ತಗೊಂಡೋದ್ರೆ ₹2 ಬೇಡಿಕೆ ಇದೆ ಒಂದು ಎಲೆಗೆ. ಆದರೂ ಕೂಡ ಈ ಎಲೆ ಅಂದರೆ ಇದ್ರೆ ಎಲೆಯನ್ನು ಕಟಾವು ಮಾಡುವಂಥದ್ದು ಮತ್ತು ಅದನ್ನು ಜೋಪಾನ ಮಾಡುವಂಥದ್ದು ಬಹಳಷ್ಟು ಸೂಕ್ಷ್ಮವಾದ ಕೆಲಸ. ಸ್ವಲ್ಪ ಹರಿದ್ರೂ ಕೂಡ ಅದು ಡ್ಯಾಮೇಜ್ ಆಗುತ್ತೆ, ರಿಜೆಕ್ಟ್ ಆಗ್ತದೆ. ಇದನ್ನು ಹೇಗೆ ನೀವು ಕಾಪಾಡಿಕೊಳ್ತೀರಾ? ಅದಕ್ಕೆ ಕವರಾಗಿ ನಮ್ಮ ಹಾಳೆಯ ಅಡಿಕೆಯ ಹಾಳೆಯಿಂದ ಪ್ಯಾಕ್ ಮಾಡುವಂಥದ್ದು, ಮತ್ತು 450-500 ಒಂದು ಪ್ಯಾಕ್ ಮಾಡುವಂಥದ್ದು. ಮತ್ತು ಅದು ಅಭ್ಯಾಸ. ಪ್ರಾರಂಭದಲ್ಲಿ ನಾವು ಸಹ ಹಾಗೆ ಸುಮಾರು ಡ್ಯಾಮೇಜ್ ಮಾಡಿಕೊಂಡೆವು. ನಮ್ಮಂತ ನಂತರ ಅದು ಪ್ಯಾಕಿಂಗ್ ಸ್ಟೈಲ್ ಗೊತ್ತಾಯಿತು. ಹಾಗಾಗಿ ಈಗ ಡ್ಯಾಮೇಜ್ ಇಲ್ಲದೆ ಪ್ಯಾಕಿಂಗ್ ಲೋಡ್ ಆಗ್ತದೆ. ಬಾಳೆ ಗಿಡದಿಂದ ಕೊಯ್ದಂಥ ಬಾಳೆ ಎಲೆಗಳನ್ನು ಒಂದು ಪ್ಯಾಕಿಂಗ್ ಮಾಡಬೇಕಾಗ್ತದೆ. ಯಾಕೆಂತೇಳಿದರೆ ಅದು ಭಾಳಷ್ಟು ಸೂಕ್ಷ್ಮವಾಗಿ ಅದನ್ನು ಸಪ್ಲೈ ಮಾಡಬೇಕು. ಅದು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಇಲ್ಲಿ ಅಶೋಕಣ್ಣ ತೋರಿಸ್ತಾ ಇದ್ದಾರೆ. ಅದಕ್ಕೇನು ಅಡಿಕೆ ಹಾಳೆಗಳನ್ನು ಇಡ್ತಾರೆ ನೋಡಿ. ಫಸ್ಟಿಗೆ 2 ಅಡಿಕೆ ಹಾಳೆ ಅಂದರೆ ಅಡಿಕೆಯ ಹಾಳೆಗಳು, ಅದರ ಮೇಲ್ಗಡೆ ಸೆಟ್ ಬೈ ಸೆಟ್ ಅವರು ಗಂಡ ಹೆಂಡತಿ ಸೇರಿಕೊಂಡು ಅದನ್ನು ಮಾಡ್ತಾಯಿದ್ರು ನೋಡಿ. ಯಾವ ರೀತಿಯಾಗಿ ಸೆಟ್ ಅಂದರೆ ಉಲ್ಟಾ ಪಲ್ಟಾ ಇಡಬೇಕು, ಇಲ್ಲಾಂತಾದರೆ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಭಾಳಷ್ಟು ಸೇಫಾಗಿ ಮಕ್ಕಳನ್ನು ಯಾವ ರೀತಿಯಾಗಿ ನೋಡ್ಕೊಳ್ತಾರೆ ಅದೇ ರೀತಿಯಾಗಿ ಎಲೆಯನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ ನೋಡಿ. ಯಾಕೆಂತೇಳಿದರೆ ಒಳ್ಳೆಯ ಒಂದು ಇನ್ಕಮ್ ಕೂಡ ಕೊಡ್ತಾ ಇದೆ ಬಾಳೆ ತೋಟದಿಂದ. ಅದನ್ನು ಅಷ್ಟು ಚೆನ್ನಾಗಿ ಜೋಪಾನವಾಗಿ ಅದನ್ನು ಜೋಡಿಸ್ತಾ ಇದ್ದಾರೆ. ಭಾಳಷ್ಟು ಆ ಎಲೆ ನೋಡಬೇಕಾದ್ರೆ ನಮಗೆ ಕೂಡ ಒಂದು ಖುಷಿ ಆಗ್ತಾ ಇದೆ. ಅಂದರೆ ಊಟ ಮಾಡಬೇಕಾದ್ರೆ ಈ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಅನ್ನೋದ್ರೆ ಭಾಳಷ್ಟು ರುಚಿಕರವಾಗಿರುತ್ತೆ. ಅದೇ ನಾವು ತಟ್ಟೆಯಲ್ಲಿ ಊಟ ಮಾಡಿದರೆ ಖಂಡಿತವಾಗಿ ಆ ರುಚಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇವತ್ತು ಇಷ್ಟು ಕೂಡ ಡಿಮ್ಯಾಂಡ್. ಯಾಕೆಂತೇಳಿದರೆ ಬೇರೆ ಬೇರೆ ಊರಿಂದ ಬಂದವರು ಕೂಡ ಈ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಅಂತೇಳಿದರೆ ಹೋಟ್ಲಲ್ಲಿ ಬೋರ್ಡಲ್ಲಿ ಹಾಕಿರ್ತಾರೆ ಆ ಬಾಳೆ ಎಲೆ ಊಟ ಸಿಗ್ತದೆ ಅಂತ. ಅಂಥ ಹೋಟ್ಲನ್ನೇ ಹುಡ್ಕೊಂಡು ಹೋಗಿ ಊಟ ಮಾಡ್ತಾರೆ. ಅದಕ್ಕೋಸ್ಕರ ಈ ಬಾಳೆ ಎಲೆಗೆ ಇಷ್ಟೊಂದು ಡಿಮಾಂಡ್. ನೋಡು ಅಶೋಕಣ್ಣ ಹತ್ರ ಮಾತಾಡಿಸುವ. ಎಸ್ ಅಶೋಕಣ್ಣ, ಹೌದಲ್ವಾ ನಾವು ಹೇಳಿದ್ದು? ಖಂಡಿತ ಸರ್. ಯಾಕೆಂದರೆ ಈಗ ನಮ್ಮ ಕರಾವಳಿ ಭಾಗದಲ್ಲಿ ಬಾಳೆ ಎಲೆ ಮೀನು ಊಟ ಅಂತ ಹೇಳಿದರೆ ಅದು ಭಾರಿ ಬ್ರ್ಯಾಂಡಿಂಗ್. ಉಡುಪಿ ಗೋಳಿಬಜೆ, ಉಡುಪಿ ಬನ್ಸು ಅಂತ ಹೇಳಿದಾಗೆ ದಕ್ಷಿಣ ಕನ್ನಡದಲ್ಲಿ ಬಾಳೆ ಎಲೆ ಮೀನೂಟವೇ ಫೇಮಸ್. ಅದು ಮತ್ತು ಪ್ರಚಾರ ಆದಷ್ಟು ನಮಗೆ ಆದಾಯ ಜಾಸ್ತಿ ಆಗ್ತದೆ. ಇದು ಈ ರೀತಿಯಾಗಿ ಹೌದು. ಈಗ ಪ್ಯಾಕ್ ಮಾಡಿ ಇದನ್ನು ಕೌಂಟಿಂಗ್ ಹೇಗೆ ತಗೊಳ್ತೀರಿ ನೀವು? 10 ಒಂದು ಇದರಲ್ಲಿ 10 ಇರ್ತದೆ. 10 ಇದೀಗ ಬೆಳ್ಳರೆ ಉಲ್ಲಾಸ್ ಹೋಟೆಲಿಗೆ
200 ಎಲೆ ಬೇಕು ಅಂತ ಹೇಳಿದ್ದಾರೆ, ಅಲ್ಲಿಗೆ ಇದು ಪ್ಯಾಕ್ ಮಾಡಿದೆ 200. ಅದು ಅದು ಇವತ್ತು ಪುತ್ತೂರಿಗೆ ಹೋಗ್ತದೆ. ಅಂಥದ್ದು 3 ಕಟ್ಟು 500 1,500, ಮತ್ತು 750 2 ಕಟ್ಟು, ಒಟ್ಟು 2,500 ಎಲೆ ಇವತ್ತು. ಹೌದು, ನಂದು ಒಮಿನಿಯಲ್ಲಿ ನಾವೇ ಸಪ್ಲೈ ಮಾಡ್ತೇವೆ. ಟ್ರಾನ್ಸ್ಪೋರ್ಟ್ನ ಕಾಸ್ಟ್ ನಮಗೆ ಬೀಳ್ತದೆ, ಬಟ್ ವರ್ತ್ ಅದು. ಹೌದು, ಲಾಸ್ ಇಲ್ಲ, ಪಕ್ಕಾ ಲಾಸ್ ಇಲ್ಲ. ಇದು ಅಶೋಕಣ್ಣ ಹೇಳುವಂಥ ಮಾತು. ಈ ಬಾಳೆ ಎಲೆಯಿಂದ ಕೂಡ ನಾವು ಇವತ್ತು ಆದಾಯವನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ. ಯಾಕೆಂತ ಹೇಳಿದರೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದರಲ್ಲಿ ಕೂಡ ಸುಳ್ಯ ತಾಲೂಕಲ್ಲಿ ಅಡಿಕೆ ಕೃಷಿಯವರು ಭಾಳಷ್ಟು ಮಂದಿ ಅಡಿಕೆ ಕೃಷಿ ಬೆಳೆಗಾರರು ಇದ್ದಾರೆ. ಆದರೆ ಏನಾಗಿದೆ ಅಂತ ಹೇಳಿದರೆ ಹಳದಿ ರೋಗದಿಂದಾಗಿ ಅಡಿಕೆ ಕೃಷಿಕರು ಇವತ್ತು ಕಂಗೆಟ್ಟಿದ್ದಾರೆ. ಎಲ್ಲಿ ಹೋದರೂ ಕೂಡ ನಷ್ಟ ಅಂತ ಹೇಳುವಂಥ ಮಾತು ಕೇಳಿಬರ್ತಾ ಇದೆ. ಬಟ್ ಅಶೋಕಣ್ಣ ಹೇಳ್ತಾ ಇದ್ದಾರೆ, ಅಡಿಕೆ ಕೃಷಿಯ ಜೊತೆಯಲ್ಲಿ ಈ ರೀತಿಯ ಬಾಳೆ ಗಿಡವನ್ನು ಕೂಡ ಪರ್ಯಾಯ ಬೆಳೆಯಾಗಿ ಬೆಳಿಬೋದು. ಬೆಳೆದರೆ ಅದರಲ್ಲಿ ಬಾಳೆ ಗೊನೆಯಿಂದ ಮಾತ್ರವಲ್ಲ, ಎಲೆಯಿಂದ ಕೂಡ ನಮಗೆ ಆದಾಯ ಪಡಿಬೋದು ಅನ್ನುವಂಥ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ನಮಗೆ ಅವರು ನಿದರ್ಶನದ ಮೂಲಕ, ಆ ಸಾಕ್ಷಿಯ ಮೂಲಕ ತೋರಿಸಿಕೊಟ್ಟಿದ್ದಾರೆ. ನಾನು ಈಗಾಗಲೇ ಬಹಳಷ್ಟು ವಿಚಾರಗಳನ್ನ ತಮಗೆ ತಿಳಿಸಿದ್ದೀನಿ. ಇವತ್ತು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ, ಹಾಗೆ ಒಂದು ಪಂಚಾಯತ್ನ ಪ್ರತಿನಿಧಿಯಾಗಿ ಇವತ್ತು ಸಮಾಜದಲ್ಲಿ ಕೂಡ ಗುರುತಿಸಿಕೊಂಡವರು, ಜೆಸಿಯಲ್ಲಿ ಕೂಡ ಗುರುತಿಸಿಕೊಂಡವರು ಅಶೋಕ್ ಚೂಂತಾರ್ ಅವರು. ಅವರ ಧರ್ಮಪತ್ನಿ ಶೋಭಾರವರು ಕೂಡ ಇವರಿಗೆ ಸಾಥ್ ನೀಡ್ತಾ ಇದ್ದಾರೆ. ಅಂದರೆ ಇವರಿಗೆ 2 ಕಡೆಗಳಲ್ಲಿ ಜಮೀನಿದೆ. ಒಂದು ಅಮರಪಡ್ನೂರು ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೊಂದು ಈ ಚೆಂಬು ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ. 2 ಗ್ರಾಮಗಳಲ್ಲಿ ಇರುವಂಥ ಜಮೀನಲ್ಲಿ ಈ ರೀತಿಯ ಒಂದು ಕೃಷಿಯನ್ನು ಮಾಡಬೇಕು ಅಂತಾದರೆ ಖಂಡಿತವಾಗಿ ಇವರ ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಯಾವ ರೀತಿಯಾಗಿ ಇವರ ಒಂದು ಈ ಕೆಲಸ ಕಾರ್ಯಗಳಿಗೆ ತಾವು ಸಪೋರ್ಟ್ ಮಾಡ್ತಾ ಇದ್ದೀರಿ ಮೇಡಮ್? ನನ್ನ ಹೆಸರು ಶೋಭಾ, ಕೃಷಿ ಕುಟುಂಬದಿಂದಲೇ ಬಂದವಳು. ಅದರಿಂದಾಗಿ ನನಗೆ ಇಲ್ಲಿ ಏನೋ ಇದು ಲಾಭ ಅನಿಸ್ತಾ ಉಂಟು. 2 ಕಡೆಗಳಲ್ಲಿ ನಿಮಗೆ ಒಂದು ಕಡೆಯಲ್ಲಿ ಮನೆಯದ್ದು ಕೂಡ ನೋಡಿಕೊಳ್ಬೇಕಾಗ್ತದೆ. ಇಲ್ಲಿ ಜಮೀನು ಸುಮಾರು ಒಂದು 35 ಕಿಲೋಮೀಟರ್ ಈಚೆ 40 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಕೂಡ 2 ಕಡೆಗಳಲ್ಲಿ ಕೆಲಸ ಕಾರ್ಯ ಮಾಡುವಾಗ ಹೇಗೆ ಅನಿಸ್ತಾ ಉಂಟು ಅನ್ನೋದು? ತೊಂದರೆ ಇಲ್ಲ, ನನಗೆ ಲಾಭನೇ ಅನಿಸ್ತಾ ಉಂಟು. ಖುಷಿ. ಎಲ್ಲರೂ ಹೇಳೋದು ಕೃಷಿ ಆದರೆ ಭಯಂಕರ ಕಷ್ಟ ಅಂತ. ಕೆಲವರೆಲ್ಲ ಈಗಿನ ಹುಡುಗಿಯರಂದರೆ ಪ್ರತಿಯೊಬ್ಬರು ಜಾಬ್ ಬಿಟ್ಟರೆ ಬೇರೆ ಯಾವುದಿಲ್ಲ. ಕೃಷಿ ಅಂತ ಹೇಳುವಾಗ ಅದು ಎಷ್ಟಾದರೂ ಇಷ್ಟ ಅಂತ ಉಂಟು. ನನಗೆ ಇಷ್ಟವರೆಗೆ ಇದು ನಷ್ಟ ಅಂತ ಅನಿಸ್ಲಿಲ್ಲ, ಖುಷಿ ಅನಿಸ್ತಾ ಉಂಟು. ಖುಷಿ ಅನಿಸ್ತಾ ಉಂಟು. ಮಾತ್ರ ನಾವು ಇಲ್ಲಿ ವಾರದಲ್ಲಿ 2 ದಿವಸ ಇಲ್ಲಿಗೆ ಬರೋದು. ಮತ್ತು ನಮ್ಮ ಸಾಮಾನ್ಯ ಕಾರ್ಯಕ್ರಮಗಳು ಯಾವುದನ್ನು ಮಿಸ್ ಮಾಡೋದಿಲ್ಲ. ಹಾಗೆ ವಾರದಲ್ಲಿ 2 ದಿವಸ ಫ್ರೀ ಮಾಡಿಕೊಳ್ಳೋದು ಮಾತ್ರ ಈಗ ನಮಗಿರುವಂಥ ಒತ್ತಡ. ಓಕೆ, ಅಂದರೆ ನೀವು ಅಶೋಕಣ್ಣನ ಈ ಒಂದು ಕೃಷಿ ಕಾಯಕಕ್ಕೆ ನೀವು ಸಾಥ್ ನೀಡ್ತಾ ಇದ್ರಿ ಅಲ್ವಾ? ಇದರಿಂದ ನಿಮಗೆ ತುಂಬ ಖುಷಿ ಇದೆ. ಅಂದರೆ ನಿಮ್ಮ ಪ್ರಕಾರ ನೀವು ಹೇಳೋದು ಅಂದರೆ ಈಗಿನ ಒಂದು ಮಹಿಳೆಯರಿಗೆ ಕೂಡ ಈ ರೀತಿಯ ಒಂದು ಪರ್ಯಾಯ ಬೆಳೆಗಳನ್ನು ಮಾಡಿಕೊಳ್ಬೋದು ಅಂತ ನಿಮ್ಮ ಒಂದು ಅನಿಸಿಕೆ? ನಿಜವಾಗ್ಲು ಇದು ಸತ್ಯನೇ. ಯಾಕೆಂದರೆ ಈ ಕೃಷಿನ ಅಂದರೆ ನಾವು ಸಣ್ಣ ಮಕ್ಕಳನ್ನು ಹೇಗೆ 1 ವರ್ಷದಿಂದ 5 ವರ್ಷಕ್ಕೆ ಹೇಗೆ ಸಾಕ್ತೇವೆ ಹಾಗೆ ಸಾಕಿದರೆ ನಿಜವಾಗ್ಲೂ ನಮಗೆ ಲಾಭ ಅನಿಸ್ತಾ ಉಂಟು ಅದರಲ್ಲಿ. ಹೌದು, ಕಷ್ಟ ಅಂತ ಅನಿಸೋದಿಲ್ಲ. ನಾ ಯಾಕೆಂದರೆ ಮೊದಲಿಂದಲೇ ನನಗೆ ಕೃಷಿ ಅಂದರೆ ಇಷ್ಟವೇ, ಎಲ್ಲ ಇದೆಲ್ಲ ಕಷ್ಟ ಅಂತ ಅನಿಸೋದಿಲ್ಲ. ಓಕೆ, ಮೂಲತಃ ಕೃಷಿ ಕುಟುಂಬದಿಂದ ಬಂದವರು ಶೋಭಾಕ. ಅದಕ್ಕಾಗಿ ಅಶೋಕಣ್ಣ ಲಕ್ಕಿ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಅಶೋಕಣ್ಣನಿಗೆ ಕೂಡ ಕೃಷಿಯಲ್ಲಿ ಭಾಳಷ್ಟು ಆಸಕ್ತಿ. ನಾನು ಕೂಡ ನೋಡಿದ್ದೇನೆ ಅವರ ಕೃಷಿಯನ್ನು, ಮೂಲತಃ ಅವರ ಮನೆಯಲ್ಲಿ ಕೂಡ. ಹೌದು, ಅವರಿಗೆ ಕೂಡ ಕೃಷಿ ಪಂಡಿತ ಅವಾರ್ಡು ಕೂಡ ಬಂದಿದೆ. ಸೊ ಅವರಿಗೆ ಇಂಥ ಒಂದು ಧರ್ಮಪತ್ನಿ ಸಿಕ್ಕಿರುವ ಕಾರಣ ಅವರಿಗೆ ಇನ್ನಷ್ಟು ಅದು ಪ್ರೇರಣೆ ಆಯಿತು ಅಲ್ವಾ ಅಶೋಕಣ್ಣ? ಖಂಡಿತ. ಯಾಕೆಂದರೆ ನಾವು ಬೆಳಿಗ್ಗೆ ಬೇಗ ಏಳಬೇಕು, ಮನೆಯ ದಿನಚರಿ ಮುಗಿಸಿಕೊಳ್ಬೇಕು. ಅದಕ್ಕೆ ಸರಿಯಾಗಿ ಸಪೋರ್ಟ್ ಸಿಗಬೇಕಂದ್ರೆ ಅವರು ಮನೆಯವರು ಜೊತೆಯಲ್ಲಿದ್ದರೆ ಮಾತ್ರ ಖಂಡಿತ ಸಾಧ್ಯ ಉಂಟು. ಮತ್ತು ಇವರನ್ನು ನಾವು ಕರ್ಕೊಂಡು ಬಂದು ಈ ರೀತಿ ಕೆಲಸ ಮಾಡಿಸುವಷ್ಟು ಬೇರೆ ಲೇಬರನ್ನು ಇರಿಸಿ ಮಾಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಎಲ್ಲ ಅಟ್ಯಾಚ್ಮೆಂಟ್ ಬೇಕಾಗ್ತದೆ. ಹಾಗಾಗಿ ಅದಕ್ಕೆ ಸರಿಯಾಗಿ ಫುಲ್ಫಿಲ್ ಮಾಡಿದ್ದಾರೆ. ಮತ್ತು ಇವರು ಸಹ ಇವರ ಹಿನ್ನೆಲೆಯು ಕೃಷಿಯೇ, ತೋಟ ಇದ್ದವರೇ. ಬೆಳ್ತಂಗಡಿ ಗ್ರಾಮದಲ್ಲಿ ಭಾವನವರು ಸಹ ಕೃಷಿಯಲ್ಲಿ ಒಳ್ಳೆಯ ಅನುಭವ ಇರುವವರು. ಹಾಗಾಗಿ ಆ ಅನುಭವ ಮತ್ತು ಚಿಂತನೆ ಕಂಟಿನ್ಯೂ ಆಗಿ ನಮ್ಮಲ್ಲಿ ಸಹಕಾರಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಸ್ ಅಶೋಕಣ್ಣ, ಈಗ ಇಷ್ಟೊಂದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಬೇಕಾದ್ರೆ ಭಾಳಷ್ಟು ಮಂದಿ ಕೃಷಿಕರಲ್ಲಿ ನಾವು ಮಾತಾಡಿಸ್ಬೇಕಾದ್ರೆ ಅವ್ರಿಗೆ ಹೇಳ್ತಾರೆ ನನಗೆ ಪುರ್ಸೋತಿಲ್ಲ. ಒಂದು ಮೀಟಿಂಗ್ ಕರೆದ್ರೂ ಬರಲಿಕ್ಕೆ ಅವ್ರಿಗೆ ಪುರ್ಸೋತಿರೋದಿಲ್ಲ. ಅದರ ಜೊತೆಯಲ್ಲಿ ಇಷ್ಟು 2 ಜಮೀನಲ್ಲಿ ಈ ಕೃಷಿ ಮೇಂಟೆನೆನ್ಸ್ ಮಾಡಿಕೊಂಡು ಸಾಮಾಜಿಕವಾಗಿ ನೀವು JC ಇರ್ಬೋದು ಅಥವಾ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಅಥವಾ ಒಬ್ಬ ಜನಪ್ರತಿನಿಧಿಯಾಗಿ ಹೇಗೆ ಸುಧಾರಿಸಿಕೊಳ್ತೀರಿ? ಇಲ್ಲ, ನಾನು ಪ್ರತಿ ವಾರ 1 ವಾರದ ಶೆಡ್ಯೂಲನ್ನು ಫಿಕ್ಸ್ ಮಾಡ್ತೇನೆ. ಈಗ ಇವತ್ತು ಇಲ್ಲಿ, ಈಗ ನಾಳೆ ಪುತ್ತೂರಲ್ಲಿ ನಮಗೆ ಪ್ರೋಗ್ರಾಮ್ ಇದೆ, 2-3 ಜನ ಮೀಟ್ ಆಗೋದು. ನಾಳ್ದು ಮನೆಯಲ್ಲಿ ಮದ್ದು ಸ್ಪ್ರೇ ಮಾಡುವಂಥ ಶುಕ್ರವಾರ. ಶನಿವಾರ ಒಂದು ಗ್ಯಾಪ್ ಇದೆ ನಮ್ಮಲ್ಲಿ ಶಾಲೆಯಲ್ಲಿ ಕ್ಯಾಂಪುದು ಇದಿದೆ. ಹಾಗಾಗಿ ಸಂಡೇ ಪುನಃ ಇಲ್ಲಿ ಬಂದು ತೋಟಕ್ಕೆ ಸ್ಪ್ರೇ ಇದೆ. ಹಾಗಾಗಿ 1 ವಾರದ ಇದನ್ನು ನಾವು ಆಲ್ರೆಡಿ 10 ಡೇಸ್ ಅರ್ಲಿ ಶೆಡ್ಯೂಲ್ ಮಾಡ್ತೇವೆ. ಯಾವುದೇ ಫಂಕ್ಷನ್ ಬಂದಾಗೆ ನನ್ನ ಗೂಗಲ್ ಡೈರಿ ಇದೆಯಲ್ಲ ಅದರಲ್ಲಿ ಎಂಟ್ರಿ ಮಾಡಿಬಿಡ್ತೇನೆ. ಹಾಗಾಗಿ ಸಾಮಾನ್ಯ ಶೆಡ್ಯೂಲ್ ಏನು ಪ್ರಾಬ್ಲಮ್ ಆಗೋದಿಲ್ಲ. ಕೆಲವು ಸರ್ತಿ ಎಮರ್ಜೆನ್ಸಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಅಂಥ ಸಮಸ್ಯೆ ಬಂದರೆ ನಾವು ಈ ಎಲೆ ಆರ್ಡ್ರ್ ತಗೊಳ್ಳುವಾಗ ಮಾತ್ರ ಕಮಿಟ್ಮೆಂಟ್ ಮುರಿಯುವಾಗಿಲ್ಲ. ನಿನ್ನೆ ಹತ್ರ 11:30 ಗಂಟೆ ರಾತ್ರಿಗೆ ಸಹ ನಾವು ಕೊಯ್ದು ಬೆಳ್ಳರಿಗೆ ಎಲೆ ಸಪ್ಲೈ ಮಾಡುವಂಥ ಪರಿಸ್ಥಿತಿ ಬಂದಿತ್ತು. ಮಳೆ ಬಂದು ನಮಗೆ ಆಗಲಿಲ್ಲ.
ಇಮಿಡಿಯೇಟ್. ಹಾಗಾಗಿ ಆ ರೀತಿ ಏನು ನಾವು ಕಮಿಟ್ಮೆಂಟ್ ಒಪ್ಪಿಕೊಂಡಿದ್ದೇವೆ ಅದು ಫುಲ್ಫಿಲ್ ಮಾಡಿದರೆ ಆಟೋಮೆಟಿಕ್ ನಮಗೆ ಕಾಲ್ ಬರ್ತದೆ. ಈಗ 2-3 ಮೊನ್ನೆ ಸುಳ್ಳ್ಯದಿಂದ 2-3 ಹೋಟೆಲ್ನವರು ಕಾಲ್ ಬಂತು, ಎಲೆ ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ವಿ, ಯಾಕೆಂದರೆ ಒಪ್ಪಿಕೊಂಡಾಗ ಮಾಡಬೇಕು. ಈಗ ಇರತಕ್ಕಂಥದ್ದೇ ನಮಗೆ ಇದಾಗ್ತದೆ. ಬರೀ ನಾನು ಯುವಕರಿಗೆ ಸಂದೇಶ ಒಂದು ಮೆಸೇಜ್ ಏನು ಕೊಡೋದಂದರೆ, ಪ್ರಯತ್ನ ಮಾಡಿ. ಮಂಗಳೂರಲ್ಲಿ ವಾರಕ್ಕೆ 2 ಲೋಡು ಎಲೆ ಹಾಸನದಿಂದ ಬರ್ತದೆ. ಅದೇ 2 ಲೋಡು ಎಲೆಯನ್ನು ನಮ್ಮಲ್ಲಿ ನಾವು ಪ್ರೊಡಕ್ಷನ್ ಮಾಡಿದರೆ ಖಂಡಿತ ಮಾರ್ಕೆಟ್ ಇದೆ. ಮಂಗಳೂರಲ್ಲಿ ಈಗ ಸೆಂಟ್ರಲ್ ಮಾರ್ಕೆಟ್ ಓಪನ್ ಆಗ್ತದೆ, ಖಂಡಿತ ತಗೊಂಡೋಗಿ ಕೊಡ್ಬೋದು. 2.5-3 ರೂಪಾಯಿಗೆ ಒಳ್ಳೊಳ್ಳೆ ಎಲೆಗೆ ಡಿಮಾಂಡ್ ಇದೆ. ಪ್ರಯತ್ನ ಮಾಡಿ, ಸಕ್ಸಸ್ ಆಗ್ತದೆ. ಪ್ರಥಮ ನನ್ನ ವಿದೇಶ ಟೂರ್ ಮಾಡಿದ್ದು ಬಾಳೆ ಎಲೆಯ ದುಡ್ಡಲ್ಲಿ. ನಾವು ಮೊನ್ನೆ ಮಲೇಷ್ಯಾಕ್ಕೆ ಹೋಗಿ ಬಂದೆವು ಫ್ಯಾಮಿಲಿ. ಇಲ್ಲಿಯ ದುಡ್ಡು ಏನು ನಮ್ಮ ಅಕೌಂಟಲ್ಲಿ ಕ್ರೆಡಿಟ್ ಆಗಿತ್ತು, ಅದರಲ್ಲಿ 1.25 ಲಕ್ಷ ನಮ್ಮ ಎಕ್ಸ್ಪೆನ್ಸ್ ಆಗಿದೆ. ಅದು ಬಾಳೆ ಎಲೆ ದುಡ್ಡಲ್ಲಿ ಹೋಗಿ ಬಂದಿರತಕ್ಕಂಥದ್ದು. ಇದು ಅಂದರೆ ಅಶೋಕಣ್ಣ ಹೇಳುವ ಪ್ರಕಾರ ಸರ್ವಿಸ್ ಮುಖ್ಯ. ಅಂದರೆ ಒಪ್ಪಿಕೊಂಡ ಮಾತನ್ನು ನಾವು ಉಳಿಸ್ಕೊಂಡ್ರೆ ಮಾತ್ರ ಮುಂದೆ ನಮ್ಮ ಹತ್ರ ಬರ್ತಾರೆ, ಇಲ್ಲ ಅಂತಂದರೆ ನಮ್ಮ ಹತ್ರ ಖಂಡಿತವಾಗಿ ಜನ ಬರೋದಿಲ್ಲ ಅಂತ. ಹಾಗಾಗಿ ನಾವು ಅದನ್ನು ಉಳಿಸ್ಕೊಳ್ಬೇಕಾಗ್ತದೆ. ಅದು ಇಂಪಾರ್ಟೆಂಟ್ ಪಾಯಿಂಟ್. ಜೊತೆಯಲ್ಲಿ ಅವ್ರು ಹೇಳುವಂಥ ಸಂದೇಶ ಏನು ಅಂತ ಹೇಳಿದರೆ, ಪರ್ಯಾಯವಾಗಿ ಇದನ್ನು ಪ್ರಯತ್ನ ಪಟ್ಟು ನೋಡಿದರೆ ಖಂಡಿತವಾಗಿ ಅದರಲ್ಲಿ ಯಶಸ್ಸಾಗ್ತದೆ ಅಂತ. ಓಕೆ ಮೇಡಮ್, ಇದರಲ್ಲಿ ಇನ್ನೊಂದು ನಿಮ್ಮ ಜೊತೆ ಕೇಳುವಂಥದ್ದು, ಇಷ್ಟೆಲ್ಲ ಬ್ಯುಸಿ ಶೆಡ್ಯೂಲಲ್ಲಿ ನಿಮ್ಮ ಮಗಳನ್ನು ಓದಿಸಬೇಕು, ಹೇಗೆ ಇದನ್ನು ಮ್ಯಾನೇಜ್ ಮಾಡ್ತೀರಿ? ಅದಕ್ಕೆಂತಲೇ ನಾನು ಟೈಮ್ ಸಂಜೆ ಹೊತ್ತು ತಗೊಳ್ತೇನೆ. ಹೌದು, ಮಗುವಿಗೆ ಓದಿಸಲಿಕ್ಕೆ. ಹೌದು, 1-2 ಗಂಟೆ ಮಕ್ಕಳಿಗೆ ಅಂತಲೇ ಟೈಮಿಂಗ್ಸ್ ತಿಳ್ಕೊಳ್ಳೋದು. ಹೌದು, ನಿಮ್ಮ ಏನು ಕೆಲಸ ಇದ್ರೂ ಕೂಡ ಫ್ರೀ ಮಾಡಿಕೊಳ್ತೇನೆ. ಅದೇ ನಿನ್ನೆ ಬಾಳೆ ಎಲೆಯನ್ನು ಕೊಯ್ದು ಕೊಟ್ಟರು, ಅದನ್ನೆಲ್ಲ ನಾನು ಸಾಲಾಗಿ ಇಟ್ಕೊಂಡು ಬಂದೆ. ಹೌದಾ, ವೆರಿ ಗುಡ್. ಎಸ್ ಅಶೋಕಣ್ಣ, ಈಗಾಗಲೇ ಇಡೀ ನಾನು ಆಗಲೇ ಹೇಳಿದಂತೆ ನಮ್ಮ ತಾಲೂಕಲ್ಲಿ ಕೃಷಿಕರಿಗೆ ದೊಡ್ಡ ಬಾಧೆ ಅಂತ ಹೇಳಿದರೆ ಅದು ಹಳದಿ ರೋಗ. ಈ ಹಳದಿ ರೋಗದ ಜಾಗದಲ್ಲಿ ನೀವು ಮತ್ತೆ ಕೃಷಿಯನ್ನು ಮಾಡಿ ಯಶಸ್ಸನ್ನು ಕಂಡವರು ಅಂತ ನಾವು ತಿಳ್ಕೊಂಡಿದ್ದೇವೆ. ಇದು ಹೇಗೆ ಸಾಧ್ಯ ಆಯಿತು ಅನ್ನೋದು? ಖಂಡಿತ ಎಲ್ಲಿವರೆಗೆ ಡ್ರಾಬ್ಯಾಕ್ ಇದೆ ಅಂತ ಹೇಳಿದರೆ, ಚೆಂಬು ಈ ಏನು ಹಳದಿ ರೋಗ ಪೀಡಿತ ಪ್ರದೇಶಕ್ಕೆ ಗಂಡು ಮಕ್ಕಳಿಗೆ ಹುಡುಗಿ ಕೊಡದಂಥ ಒಂದು ಪರಿಸ್ಥಿತಿ ಈಗ ಸೃಷ್ಟಿಯಾಗಿದೆ. ಅವರಿಗೆ ನಾನು ಒಳ್ಳೆ ಸಂದೇಶ ಕೊಡೋದಿಷ್ಟೇ, ನೋಡಿ ನಾನು ಪ್ರಾಯೋಗಿಕವಾಗಿ ಮಾಡಿದ್ದೇನೆ, ಯಶಸ್ಸು ಕಂಡಿದ್ದೇನೆ. ನಮಗೆ ಹೆಚ್ಚು ಬೇಕಾದ್ರೆ PN ಭಟ್ ಅಂತ ಹೇಳುವಂಥ ಮಾರ್ಗದರ್ಶಕರಿದ್ದಾರೆ, ಅವರನ್ನು ಸಂಪರ್ಕದಲ್ಲಿಡಿ, ಖಂಡಿತ ಸಕ್ಸಸ್ ಆಗ್ತದೆ. ಈ ಭಾಗದಲ್ಲಿ ಸಹ ಹಳದಿ ರೋಗ ಅಂದರೆ ಟೋಟಲ್ ಒಂದು 800 ಗಿಡಗಳಲ್ಲಿ ಎಲ್ಲಾರೊಂದು 100 ಗಿಡ ಉಳಿದಿತ್ತಷ್ಟೇ. ಅದನ್ನು ಕಂಪ್ಲೀಟ್ ತೆಗೆದದು, ಹೊಸದಾಗಿ ಮಣ್ಣು ಹಾಕಿದ್ದು. ಈಗ ನನ್ನ ಪ್ರಯೋಗ ಅಷ್ಟೇ, ಹಳದಿ ರೋಗ ಅಂತ ಹೇಳುವಂಥದ್ದು ಗಾಳಿಯಲ್ಲಿ ಬರ್ತದೆ, ಮಣ್ಣಲ್ಲಿ ಬರ್ತದೆ, ಅಂದರೆ ನೀರು. ಯಾಕೆಂದರೆ ಇದು ಕಂಪ್ಲೀಟ್ ಈ ಭಾಗ ಹೈಟಲ್ಲಿದೆ, ಹೊರಗಿನ ನೀರು ಈ ಗಿಡಗಳಿಗೆ ಟಚ್ ಆಗೋದಿಲ್ಲ, ಗಾಳಿ ಮಾತ್ರ ಬರತಕ್ಕಂಥದ್ದು, ಮತ್ತು ಹೊಳೆಯ ನೀರು ಮಾತ್ರ ಇದಕ್ಕೆ ಬರ್ತದೆ, ಮತ್ತೆಲ್ಲ ಹೊಸತ್ತೆ ಪ್ರಪಂಚ ಇದು. ಹಾಗಾಗಿ ಆ ರೀತಿ ಮಾಡಿದಾಗೆ ಎಲೆ ಚುಕ್ಕಿ ಒಂದು ಬಾಧಿತ ಬಿಟ್ಟರೆ ಹೆಲ್ದಿಯಾಗಿ ಗಿಡ ಇದೆ. ಈ ಗಿಡವೇ ನೋಡಿ ಬೇಕಾದರೆ ಯಾವ ರೀತಿ ಇದೆ ಅಂತೇಳಿ, ಸುತ್ತಳತೆ ಹತ್ರ 8 ಇಂಚ್ವರೆಗೆ ಇರ್ಬೋದು ಈಗ ಬುಡ. ಹಾಗಾಗಿ ಹಳದಿ ರೋಗ ಪೀಡಿತ ಅಂತೇಳಿ ನಾವು ತಲೆ ಕೆಡಿಸಿ ಕೂರ್ಕೊಂಡ್ರೆ ಖಂಡಿತ ಆಗೋದಿಲ್ಲ. ಮತ್ತು ಯಾವುದೇ ನೀವು ಕೃಷಿಯಲ್ಲಿ ಇವತ್ತು ಹಾಕಿದಾಗಿ ಬರೋ ವರ್ಷ ಸಿಗೋದಿಲ್ಲ. ಫಸಲು ಬರಬೇಕಾದ್ರೆ 4 ವರ್ಷ 5 ವರ್ಷ ಬೇಕು. ಹಾಗಾಗಿ ನೀವು ಅಡಿಕೆ ಹಳದಿ ರೋಗ ಬಂದಿದೆ ಅಂತೇಳಿ ಏನಾದರೂ ತುರಾತುರಿ ನಿರ್ಧಾರಗಳಿಗೆ ಹೋಗಬೇಡಿ. ಹೊಸದಾಗಿ ಪ್ರಯತ್ನ ಮಾಡಿ, ಹೊಸದಾಗಿ ಮಣ್ಣು ಕೊಡಿ, ಮೇಯ್ನಾಗಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡಿ. ಹಳದಿ ಎಲೆಗೆ ಬರತಕ್ಕಂಥ ಏನೇ ಪತ್ರಹರಿತ್ತು ಕಡಿಮೆ, ನನ್ನ ತಿಳುವಳಿಕೆ ಪ್ರಕಾರ ಪತ್ರಹರಿತ್ತಿನ ಅಂಶ ಕಮ್ಮಿ ಆದಾಗ ಹಳದಿಗೆ ಕನ್ವರ್ಟ್ ಆಗತಕ್ಕಂಥ ರೋಗ ಬಾಧಿತ ಆಗಿದೆ. ಅದಕ್ಕೆ ಏನು ಜಿಂಕ್, ಬೋರಾನ್, ಕ್ಯಾಲ್ಸಿಯಂ, ಮೆಗ್ನೇಷಿಯಮ್ ಇಷ್ಟುಗಳನ್ನು ಮುಖ್ಯವಾಗಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡಬೇಕು. ಅದರೊಳಗೆ NPK. ಈಗ ನಾನು ಇನ್ನೊಂದು ಪ್ಲಾಟಲ್ಲಿ ತೋಟ ಇದೆ, ಅದು ಸಹ ಮಾಡ್ತಾ ಇದ್ದೇನೆ. ಕಳೆದ ಬಾರಿ ಅದರಲ್ಲಿ ಫಸಲಿತ್ತು, ಸ್ವಲ್ಪ ಅಟ್ಯಾಕ್ ಆಗಿದೆ. ಆದರೆ ಅದಕ್ಕೆ ಜಾಫ್ ಅಂತೇಳಿ ಒಂದು ಕೆಮಿಕಲ್ ಹಾಕ್ತದೆ, ಒಂದು 40 ಗ್ರಾಮ್ಸ್. ಅದರ ಜೊತೆ ವರ್ಷದಲ್ಲಿ ಕೃಷಿಯಲ್ಲಿ ಸರಾಗವಾಗಿ ನೀವು ಗೊಬ್ಬರ ಕೊಡಬೇಡಿ. ಅಂದರೆ ನಾನೀಗ 2-3 ವರ್ಷದಿಂದ ಮಾಡೋ ಪ್ರಯೋಗ, ವರ್ಷದಲ್ಲಿ 4 ಸರ್ತಿ. ಒಂದೀಗ ಮೊನ್ನೆ ಮಾರ್ಚಲ್ಲಿ ಒಂದು ಡೋಸ್ ಕೊಟ್ಟಾಯಿತು, ಜೂನಿಗೆ ಮೊದಲೊಂದು ಡೋಸು. ಜೂನ್ ಮಳೆ ಹೋದ ತಕ್ಷಣ ಒಮ್ಮೆ ಕಂಪ್ಲೀಟ್ ಡೋಲೋಮೈಟ್ ಅವರು ಸುಣ್ಣ ಕೊಡಿ. ಸುಣ್ಣ ಕೊಟ್ಟ ಮೇಲೆ ಸೆಪ್ಟೆಂಬರಲ್ಲಿ ಒಂದು ಡೋಸ್ ಕೊಡಿ. ಮತ್ತು ಮಾರ್ಚ್ ಅಂದರೆ ಸಾಮಾನ್ಯ ಎಂಡಲ್ಲಿ, ಡಿಸೆಂಬರ್ ಎಂಡಲ್ಲಿ, ಹಾಗೆ 4 ಡೋಸು 200 ಗ್ರಾಮು NPK ಮಿಕ್ಸ್ಚರ್. ಅದರ ಜೊತೆಯಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸನ್ನು ನೀವು 200 ಗ್ರಾಮ್ ಕೊಟ್ಟರೆ ಖಂಡಿತ ಫಸಲು ತೆಗಿಲಿಕ್ಕೆ ಸಾಧ್ಯ ಉಂಟು. ಇದು ನಾನು ಪ್ರಾಯೋಗಿಕವಾಗಿ ಯಶಸ್ಸನ್ನು ಕಂಡಂಥದ್ದು. ಇಷ್ಟು ಹೊತ್ತು ಈ ಒಬ್ಬ ಪ್ರಗತಿಪರ ಕೃಷಿಕರು, ಸಾಮಾಜಿಕ ಧುರೀಣರು, ಹಾಗೆ ಒಬ್ಬ ಜನಪ್ರತಿನಿಧಿಯಾಗಿ ಗುರುತಿಸಿಕೊಂಡವರು, ಪ್ರತಿಷ್ಠಿತ JC ಸಂಸ್ಥೆಯಲ್ಲಿ ಕೂಡ ಕೆಲಸ ನಿರ್ವಹಿಸಿದವರು, ಅತ್ಯುನ್ನತ ಹುದ್ದೆಯನ್ನು ಕೂಡ ಅಲಂಕರಿಸಿದ್ದಾರೆ ಅಶೋಕ್ ಚೂಂತಾರ್ ಅವರು. ಜೊತೆಯಲ್ಲಿ 2 ಕಡೆ ಇರುವಂಥ ಜಮೀನಿನಲ್ಲಿ ಕೃಷಿ ತೋಟವನ್ನು ಕೂಡ ಬಹಳಷ್ಟು ಚೆನ್ನಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ಎಲ್ಲ ವಿಚಾರವನ್ನು ಕೂಡ ಅವರು ನಮ್ಮ ಮುಂದಿಟ್ಟಿದ್ದಾರೆ. ಇಷ್ಟೊತ್ತು ತಾವು ಈ ಒಂದು ಚಿತ್ರಣವನ್ನು ಕೂಡ ತಾವು ವೀಕ್ಷಿಸಿದ್ರಿ. ಹಾಗೆ ಮುಂದೆ ನಿಮಗೆ ಯಾವುದಾದ್ರೂ ಮಾಹಿತಿ ಬೇಕು ಅಂತಾದರೆ ಖಂಡಿತವಾಗಿ ಅವರನ್ನು ಸಂಪರ್ಕಿಸಬಹುದು. ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ಎಲ್ಲ ವೀಕ್ಷಕರಿಗೆ ವಂದನೆಗಳನ್ನ ಸಮರ್ಪಿಸ್ತಾ, ಕ್ಯಾಮ್ರಾ ಪರ್ಸನ್ ಶ್ರೀಜಿತ್ ಸಂಪಾಜೆ ಜೊತೆ ಶಿವಪ್ರಸಾದ್ ಆಲಿಟಿ ಸುದ್ದಿ ಚಾನಲ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ.
ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಹ? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.